ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಟಿ ರನ್ಯಾ ರಾವ್ ಅಂತ. ಇವರು ಮೂಲತಃ ಬಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಸಿರ್ತಕ್ಕಂಥದ್ದು ಬರೀ ಎರಡೇ ಸಿನಿಮಾ, ಅದರಲ್ಲೂ ಮಾಣಿಕ್ಯ ಅನ್ನೋ ಸುದೀಪ್ ಸರ್ ಸಿನಿಮಾದಲ್ಲಿ ಫೇಮಸ್ಸು. ಅದು ಬಿಟ್ಟರೆ ಸಿನಿಮಾ ಅಂತ ಬಂದರೆ ನಮ್ಮ ಗಣೇಶ್ ಸರ್ ಜೊತೆ ನಟಿಸಿರ್ತಕ್ಕಂಥ ಪಟಾಕಿ ಅನ್ನೋ ಸಿನಿಮಾ ನೀವೆಲ್ಲ ನೋಡಿರ್ತೀರ, ಕೆಲವರಷ್ಟು ಜನ ನೋಡಿರಲ್ಲ. ದಯವಿಟ್ಟು ನೋಡಿದರೆ ನೋಡಿ, ಬಟ್ ಮಾಣಿಕ್ಯ ಸಿನಿಮಾದಲ್ಲಂತೂ ನೋಡಿರ್ತೀರ ಅನ್ಕೋತೀನಿ. ಬಟ್ ಈ ನಟಿಗೆ ಇವತ್ತು ಕೋಟಿ ಕೋಟಿ ದುಡ್ಡನ್ನು ಮಾಡಿದ್ದಾಗಿ ಈ ನಟಿ ನೋಡಿ ರನ್ಯಾರ ಒಂದು ಪ್ರಕರಣ ಹಿಂದೆ ಚಿನ್ನದ ಒಂದು ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದಿದ್ರು. ಬಟ್ ಆದರೂ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಎರಡೇ ಸಿನಿಮಾ. ಬಟ್ ಆದರೂ ಈ ನಟಿ ಆ್ಯಕ್ಟಿಂಗ್ಗೆ ಬರ್ತಿರ್ಲಿವಂತೆ. ಹಿಂದೆ ಆ್ಯಕ್ಟಿಂಗ್ ಬರದೇ ಇದ್ರ ಕಾರಣ ಹೇಗೆ ಕೋಟಿ ಕೋಟಿ ದುಡ್ಡನ್ನು ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಆ ದುಡ್ಡನ್ನು, ಎಷ್ಟೆಷ್ಟನ್ನು ಏನೇನೆಲ್ಲ ಮಾಡ್ತಾರೆ ಅನ್ನೋ ಬಯೋಡೇಟನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮ್ಮ ಅವಕಾಶ ನಮ್ಮ ತುಂಬ ಮುಖ್ಯ ಅವಕಾಶ ಅಂದರೆ ನೋಡಿ, ರನ್ಯಾರಾವ್ ಅವರು ಕನ್ನಡದ ಮಾಣಿಕ್ಯ ಅನ್ನೋ ಒಂದು ಪಟಾಕಿ ಅನ್ನೋ ಸಿನಿಮಾ ಸೇರಿದಂತೆ ಇನ್ನೂ ಕೆಲ ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ಕನ್ನಡದ ನಟಿ ರನ್ಯಾರಾವ್ ಅಂತ ಹೇಳ್ಬೋದು. ನೋಡಿ, ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ 2025 ಇಸ್ವಿಯಲ್ಲಿ, ಅಂದರೆ ಲಾಸ್ಟ್ ಇಯರ್ ಪ್ರಕರಣದ ಅಂದರೆ ಕೊನೆ ಲಾಸ್ಟ್ ವರ್ಷದಲ್ಲಿ ಬಂಧನಕ್ಕೆ ಒಳಗಾಗ್ತಾರೆ. ಬಟ್ ಏನಂದರೆ ತನಿಖೆ ಪ್ರಕರಣ ಒಂದು DRI ಅಧಿಕಾರಿಗಳು ನಟಿಯ ಒಂದು ಮನೆಯಿಂದ 17.29 ಕೋಟಿ ಮೌಲ್ಯದ ಚಿನ್ನ ಮತ್ತು ನಗದನ್ನು ವಶಕ್ಕೆ ಪಡ್ಕೊಳ್ತಾರೆ. ಬಟ್ ಚಿನ್ನ ಮತ್ತು ನಗದನ್ನ ವಶಕ್ಕೆ ಪಡ್ಕೊಂಡ್ಮೇಲೆ ಈ ನಟಿಗೆ ಏನಾಗುತ್ತೆ ಆ ಟೈಮಲ್ಲಿ? ಬಟ್ ನೋಡಿ, ನಟಿ ಅಂತೂ ನಾನು ಮೊದಲೇ ಹೇಳಿದೆ ನಟಿಸಿರ್ತಕ್ಕಂಥ ಎರಡೇ ಸಿನಿಮಾ. ಬಟ್ ಆದರೂ ಕೂಡ ಕೋಟಿ ಕೋಟಿ ದುಡ್ಡನ್ನು ಹೇಗೆ ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಅನ್ನೋದು ಈಗ ತಿಳಿಸ್ಕೊಡ್ತೀನಿ. ನಟಿ ರನ್ಯಾರಾವ್ ನಿನ್ನೆಯಷ್ಟೇ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಒಂದು ಬಂಧನಕ್ಕೆ ಒಳಗಾಗ್ತಾರೆ. ಅಂದರೆ ನಿನ್ನೆಯಷ್ಟೇ ಅಂದರೆ ಹೋದ ವರ್ಷ ನಾನು ಹೇಳ್ತಾ ಇರೋದು. ಬಟ್ 14.20 kg ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿರುವ ಆರೋಪ ಈ ನಟಿಯ ಮೇಲಿದೆ. ಈ ನಟಿಯನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಬೇಕು ಅಂತ ಒಂದು ಸುದ್ದಿ ಹರಿದಾಡುತ್ತೆ, ಎಲ್ಲ ಒಂದು ಮಾಧ್ಯಮಗಳಲ್ಲಿ ಹರಿದಾಡುತ್ತೆ. ಆ ಪ್ರಕರಣದ ತನಿಖೆ ಮುಂದುವರಿದಂತೆ ನಟಿಯ ಬಳಿಯಿಂದ ಚಿನ್ನ ನಗದು ಸೇರಿ 17.29 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುತ್ತೆ. ಬಟ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲಿಯೇ ಇಷ್ಟು ದೊಡ್ಡ ಮೊತ್ತದ ಚಿನ್ನ ವಶಪಡಿಸಿಕೊಂಡಿರೋದು ಇದೇ ಮೊದಲ ಬಾರಿಗೆ ಅಂತ ಕೂಡ ಹೇಳಲಾಗುತ್ತೆ. DRI ಅಧಿಕಾರಿಗಳು ಮೊನ್ನೆ ರನ್ಯಾ ಅವರ ಮೊನ್ನೆ ಹೋದ ವರ್ಷ ಹೇಳ್ತಾ ಇರೋದು, ದಯವಿಟ್ಟು ಮೊನ್ನೆ ಅನ್ಕೋಬೇಡಿ. ರನ್ಯಾ ಅವರ ಒಂದು ಬಳಿಕೆ ಆಕೆಯ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಬೆಂಗಳೂರಿನ ಲ್ಯಾವೆಲ್ಲಿ ರೋಡ್ ಅಂತ ನಾವೇನು ಕರಿತೀವಿ, ಲ್ಯಾವೆಲ್ಲಿ ರೋಡ್ ಅದು ಇತ್ತಿದೆ ಬೆಂಗಳೂರಲ್ಲಿ. ಅಲ್ಲಿ ನಂದವಾಣಿ ಅನ್ನೋ ಮ್ಯಾನನ್ನು ಒಂದು ಆ ಫ್ಲ್ಯಾಟ್ನಲ್ಲಿ ರನ್ಯಾ ಮನೆ ಇದ್ದು 5ಕ್ಕೂ ಹೆಚ್ಚು ಅಧಿಕಾರಿಗಳು ಫ್ಲ್ಯಾಟ್ನಲ್ಲಿ ಪರಿಶೀಲನೆಯನ್ನು ನಡೆಸ್ತಾರೆ. ಆ ಬಳಿಕ 3 ದೊಡ್ಡ ಪೆಟ್ಟಿಗೆಯನ್ನು ನಗದು ಹಣ ಮತ್ತು ಚಿನ್ನವನ್ನು ಅಧಿಕಾರಿಗಳು ತಗೊಂಡು ಹೋದ್ರಂತೆ. ರನ್ಯಾ ಮನೆಯಲ್ಲಿ 2.06 kg ಚಿನ್ನ, 2.67 ಕೋಟಿ ನಗದು ಹಣ ಪತ್ತೆಯಾಗುತ್ತೆ. ನಟಿ ರನ್ಯಾ ಕಳೆದ 15 ದಿನಗಳಲ್ಲಿ 4 ಬಾರಿ ಗಲ್ಫ್ ದೇಶಕ್ಕೆ ಹೋಗಿ ಬರ್ತಿದ್ರಂತೆ. ಅಂದರೆ ಒಂದು ವಾರ ಇಲ್ಲ 2 ವಾರಕ್ಕೊಂದ್ಸಲ, 2 ವಾರಕ್ಕೆ 2 ಸಲ 4 ಸಲ ಹೋಗಿ ಬರ್ತಾ ಇದ್ರಂತೆ. ಪ್ರತಿ ಬಾರಿ ನಟಿ ರನ್ಯಾ ವಿಮಾನ ನಿಲ್ದಾಣಕ್ಕೆ ಹೋದಾಗಲೂ ಹಿರಿಯ ಅಧಿಕಾರಿಗಳು ಬಳಸುವ ಒಂದು ಅಫಿಷಿಯಲ್ ಫೋಟೋ ಕಾಲ್ ಸರ್ವಿಸನ್ನು ಬಳಸಿ ಸೆಕ್ಯೂರಿಟಿ ಚೆಕ್ನಿಂದ ತಪ್ಪಿಸ್ಕೊಡ್ತಾ ಇದ್ರಂತೆ. ನೋಡಿ, ಅಂದರೆ ನಟಿ ಪ್ರತಿ ಬಾರಿ ವಿಮಾನ ನಿಲ್ದಾಣಕ್ಕೆ ಹೋದಾಗೆಲ್ಲ ಒಂದು ಹಿರಿಯ ಅಧಿಕಾರಿಗಳು ಅಂತ ನಾವೇನು ಕರಿತೀವಿ, ಅಲ್ಲಿರ್ತಕ್ಕಂಥ ಅಫಿಷಿಯಲ್ ಪ್ರೋಟೋಕಾಲ್ ಅಂತಂದರೆ ಆ ಸರ್ವಿಸ್ ಅಂತ ಇರುತ್ತೆ, ಒಂದು ಪ್ರೋಟೋಕಾಲ್ ಸರ್ವಿಸು. ಅದನ್ನು ಬಳಸಿ ಸೆಕ್ಯೂರಿಟಿ ಚೆಕ್ನಿಂದ ತಪ್ಪಿಸ್ಕೊಳ್ತಾ ಇದ್ರು. ಪ್ರತಿ ಬಾರಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಹೋದಾಗಲೂ ಒಂದೇ ರೀತಿಯ ಬಟ್ಟೆ ಹಾಕೊಂಡು ಹೋಗ್ತಿದ್ರಂತೆ. ನೋಡಿ, ಒಂದೇ ರೀತಿಯ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ರು. ಬೆಲ್ಟ್ನ ಒಳಗಡೆ ಚಿನ್ನದ ಗಟ್ಟಿಗಳನ್ನು ಬೆಲ್ಟ್ ಒಳಗಡೆ ಇಟ್ಕೊಂಡು ಹೋಗ್ತಾ ಇದ್ರು. ಆ ಬೆಲ್ಟು ಹೊರಗೆ ಕಾಣದಂತೆ ಬಟ್ಟೆ ಹಾಕಿಕೊಂಡು ಬರ್ತಿದ್ರಂತೆ ರನ್ಯಾ. ಹಾಗಾಗಿ ಯಾರಿಗೂ ಸಹ ನಟಿಯ ಮೇಲೆ ಅನುಮಾನ ಬಂದಿರಲಿಲ್ವಂತೆ. ನೋಡಿ, ಒಬ್ಬ ನಟಿ ಆದಂಥವಳು ಹೇಗೆಲ್ಲ ಒಂದು ಬಿಸ್ನೆಸ್ಸನ್ನು ಮಾಡ್ತಿದ್ಲು ಅಂದರೆ, ಆದರೆ ದೆಹಲಿಯಲ್ಲಿ ಕೂತಿದ್ದ DRI ಅಧಿಕಾರಿಗಳಿಗೆ ಅನುಮಾನವನ್ನು ತಪಾಸಣೆ ನಡೆದಾಗ ನಟಿಯ ಒಂದು ಕಳ್ಳತನ ಸಿಕ್ಕಾಕೊಂಡಿದೆ ಅಂತ ಕೂಡ ಒಂದು ವರದಿಯಾಗುತ್ತೆ. ನಂತರ ನೋಡಿ ನಟಿಗೆ ಏನಾಗುತ್ತೆ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳ್ತೀನಿ. ನಟಿ ರನ್ಯಾ ಕನ್ನಡದ ಮಾಣಿಕ್ಯ ಪಟಾಕಿ ಸಿನಿಮಾಗಳನ್ನು ನಡೆಸ್ತಾರೆ. ತಮಿಳಿನ ಸಿನಿಮಾಗಳಲ್ಲೂ ಕೂಡ ನಟಿ ರನ್ಯಾಗೆ ಅವಕಾಶ ಸಿಗುತ್ತೆ. ರನ್ಯಾ ಬೆಂಗಳೂರಿನವರೇ ಸ್ವತಃ ಆಗಿರ್ತಾರೆ, ಕನ್ನಡದವರೇ. ರನ್ಯಾ ಅವರ ಒಂದು ತಂದೆ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಯಾಗಿರ್ತಾರಂತೆ. ಅಧಿಕಾರಿಯ ಮೊದಲ ಹೆಂಡತಿಯ ಮೊದಲ ಪತಿಯ ಮಗಳಾಗಿದ್ದಂತೆ ಇವರು. ರನ್ಯಾ ಆಕೆ ನಮ್ಮ ಗೌರವ ಮಣ್ಣುಪಾಲು ಮಾಡ್ತಾ ಇದ್ದಾಳೆ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗೆ ಕೆಲವು ತಿಂಗಳ ಹಿಂದೆ ಆರ್ಕಿಟೆಕ್ಟ್ ಅನ್ನೋ ಒಬ್ಬವರನ್ನು ವಿವಾಹವಾಗ್ತಾರೆ. ಆಗಿನಿಂದಲೂ ನಮ್ಮೊಂದಿಗೆ ಸಂಬಂಧದಲ್ಲಿಲ್ಲ, ಆಕೆಯ ತಪ್ಪಿಗೆ ಶಿಕ್ಷೆ ಆಗಲಿ ಅಂತ ಕೂಡ ಒಂದು ಅಧಿಕಾರಿ ಹೇಳಿರುವುದಾಗಿ ಕೆಲ ಮಾಧ್ಯಮಗಳು ವರದಿಯನ್ನು ಮಾಡಿವೆ ಅಂತ ಕೂಡ ಒಂದು ಸುದ್ದಿ ಈಗ ಹರಿದಾಡ್ತಾ ಇದೆ. ಬಟ್ ಏನಂತಂದರೆ, ಈ ನಟಿಗೆ ಸುದೀಪ್ ಸರ್ ಕೂಡ ಕೆಲವೊಂದು ಆ್ಯಕ್ಟಿಂಗನ್ನು ಹೇಳ್ಕೊಟ್ಟು ಚಾನ್ಸನ್ನು ಕೊಡ್ತಾರೆ ಮಾಣಿಕ್ಯದಲ್ಲಿ. ಕನ್ನಡದಲ್ಲೇ ಬೇರೆ ಭಾಷೆಯಲ್ಲೆಲ್ಲ ಅಷ್ಟೇನು ಫೇಮಸ್ ಇಲ್ಲ. ಬಟ್ ಇವರು ನಾವು ಕನ್ನಡದಲ್ಲೇ ಕಮ್ಮಿ ನಟಿಸಿರ್ತಕ್ಕಂಥದ್ದು ಸಿನಿಮಾ. ಬಟ್ ಆದರೂ ಇವರು
ದಯವಿಟ್ಟು ನಮ್ಮ ನಟ ನಟಿಯರ ಬಗ್ಗೆ ಈ ರೀತಿ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಮಾತಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಯಾಕೆಂದರೆ ಈ ನಟಿ ನೋಡಿ ನಮ್ಮ ಅದರ ಕಳ್ಳ ಸಾಗಾಣಿಕೆಯಲ್ಲಿ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ತಿದ್ರು ಅಂತಕ್ಕಂಥದ್ದು ಈಗ ಇಲ್ಲಿ ಡೀಟೇಲ್ಸ್ ಬರ್ತಾ ಇದೆ. ಅಂದರೆ ಒಂದು ಬೆಲ್ಟ್ನ ಒಳಗಡೆ ಚಿನ್ನದ ಅಂದರೆ ಗಟ್ಟಿಯಾಗಿರ್ತಕ್ಕಂಥ ಒಂದು ಚಿನ್ನದ ಅಂತ ನಾವೇನು ಕರಿತೀವಿ, ಚಿನ್ನದ ಒಂದು ಗಟ್ಟಿ ಚಿನ್ನಗಳು ಅವನ್ನೆಲ್ಲ ಇಟ್ಕೊಂಡು ಆ ಬೆಲ್ಟು ಹೊರಗೆ ಕಾಣದಂತೆ ಬಟ್ಟೆ ಹಾಕ್ಕೊಳ್ತಿದ್ರು. ಬೆಲ್ಟೇ ಹೊರಗಡೆ ಕಾಣಬಾರ್ದು, ಆ ರೀತಿ ಬಟ್ಟೆ ಹಾಕ್ಕೊಡ್ತಿದ್ರು, ಬರ್ತಿದ್ರಂತೆ. ಹಾಗಾಗಿ ಹಾಗಾಗಿ ಯಾರಿಗೂ ಸಹ ಆ ನಟಿಯ ಮೇಲೆ ಅನುಮಾನ ಬರ್ತಾ ಇರಲಿಲ್ಲ. ಅಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಆಗಲಿ ಇನ್ನೊಂದಾಗಲಿ ಯಾರಿಗೂ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ದೆಹಲಿಯಲ್ಲಿ ಕೂತಿದ್ರಂತೆ ಕೆಲವೊಂದಷ್ಟು DRI ಅಧಿಕಾರಿಗಳು. ಅವ್ರಿಗೆ ಅನುಮಾನ ಬಂದು ತಪಾಸಣೆ ಮಾಡಿದಾಗ ಈ ರೀತಿ ಕಳ್ಳತನದಲ್ಲಿ ಸಿಗಾಕೋಬೇಕಾಯಿತು. ಬಟ್ ಆದರೂ ಕೂಡ ನೋಡಿ, ಒಬ್ಬ 2 ಸಿನಿಮಾ ಮಾಡಿದ್ರು ನಟಿ ಇವತ್ತು ಕೋಟ್ಯಾಧೀಶ್ವರಿ ಹೇಗಾಗ್ತಾರೆ ಅಂದರೆ ಇದರಿಂದನೇ. ಕೆಲವೊಂದು ದುಬೈ ದೇಶಗಳಲ್ಲಿಗೆಲ್ಲ ಹೋಗಿ ಈ ರೀತಿ ಚಿನ್ನಗಳನ್ನು ಕಳ್ಳತನದಿಂದ ಚಿನ್ನಗಳನ್ನು ತಂದು, ಅಂದರೆ ದುಬೈ ದೇಶಗಳಲ್ಲಿ ಕಮ್ಮಿ ಬೆಲೆಗೆ ಚಿನ್ನ ಎಲ್ಲ ಸಿಗುತ್ತೆ, ಅಲ್ಲಿಂದ ಇಲ್ಲಿಗೆ ತಂದು ಅದನ್ನು ಕೋಟಿ ಲೆಕ್ಕಕ್ಕೆ ಮಾರಿ ಕೋಟ್ಯಾಧೀಶ್ವರಿ ಹಾಕ್ತಾರೆ. ಇವರು ಕೋಟಿ ದುಡ್ಡನ್ನು ಮಾಡ್ಕೋತಾರೆ. ಅಂದರೆ ನೋಡಿ ಯಾವ ಥರ ಎಲ್ಲ ಇರುತ್ತೆ ಜೀವನ ಅಂತಂದರೆ, ಕೋಟಿ ದುಡ್ಡು ಮಾಡಬೇಕು ಅಂತಂದರೆ, ಅಂದರೆ ನಾವು ಅಂದರೆ ಹಾನೆಸ್ಟಿಯಾಗಿ ದುಡ್ಡು ಮಾಡೋದು ಇವತ್ತಿನ ಕಾಲದಲ್ಲಿ ತುಂಬ ಕಡಿಮೆ. ಆನೆಸ್ಟಿಯಾಗಿ ನಾವು ದುಡ್ಡು ಮಾಡೋದು ತುಂಬ ಕಡಿಮೆ ಆಗೋದ್ರಿಂದ ಕೋಟಿ ದುಡ್ಡನ್ನು ಇವರು ಕಳ್ತನ ಮಾಡಿ ಹೇಗೆ ಮಾಡ್ತಿದ್ರು ಅಂದರೆ ಆಗಿನ ಕಾಲಕ್ಕೆ ಅಂದರೆ ಈಗ ಸ್ವತಃ ಅವ್ರಿಗೆ ತಗಲಾಕೊಬಿಟ್ಟಿದ್ದಾರೆ. ಬಟ್ ಜೈಲು ಶಿಕ್ಷೆ ಕೂಡ ಅನುಭವ ಆಗಿದೆ ಅವ್ರಿಗೆ. ಇಂಥ ತಪ್ಪು ಇವಾಗ ಮಾಡಿದ್ದಕ್ಕಾದರೂ ಕೂಡ ತುಂಬ ತಪ್ಪಾಯಿತು ಅಂತ ಕೂಡ ಅನಿಸಿದ್ದೆ ಅವ್ರಿಗೆ. ಮುಂದೆ ನೋಡೋಣ ಏನಾಗುತ್ತೆ ಅಂತಂದರೆ, ಅವರು ಜೈಲಿಂದನೂ ಕೂಡ ಈಗ ಒಂದು ಬಿಡುಗಡೆ ಬಗ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಬಟ್ ಏನಂದರೆ ಸುದೀಪ್ ಸರ್ ಕೂಡ ಒಂದು ಅವಕಾಶ ಕೊಟ್ಟು ಒಂದು ಒಳ್ಳೆ ಹೆಸರನ್ನು ಮಾಡಿಕೊಟ್ಟು ಅವ್ರಿಗೆ. ಬಟ್ ಆ ಹೆಸರನ್ನು ಉಳಿಸ್ಕೊಳ್ಳಿಲ್ಲ ಅವರು. ಆ ಹೆಸರನ್ನೇ ಉಳಿಸ್ಕೊಳ್ದೇ ಇರೋದ್ರಿಂದ ತುಂಬ ಅಂದರೆ ಎದುರಿಸಬೇಕಾದ ಒಂದು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ಯಾಕೆಂದರೆ ಇವತ್ತಿನ ಕಾಲಕ್ಕೆ ಅವರು ಆ ನಟಿಗೆ ತುಂಬ ದೊಡ್ಡ ತಪ್ಪದು. ಯಾಕೆಂದರೆ ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳು ಅಂತ ನಾವೇನು ಕರಿತೀವಿ, ದುಬೈ, ಅರಬ್ ಬೇಸ್ ಕಂಟ್ರಿಗಳು ಅಂತ ನಾವೇನು ಕರಿತೀವಿ, ಅಲ್ಲಿಗೆಲ್ಲ ಹೋಗಿ ಚಿನ್ನವನ್ನು ತರ್ತಾಯಿದ್ರು. ನಮ್ಮ ಬೆಂಗಳೂರಿಗೆ ಡಬಲ್ ರೇಟ್, ತ್ರಿಬಲ್ ರೇಟ್ಗೆಲ್ಲ ಮಾಡ್ಕೊಳ್ಳೋದು. ಈ ರೀತಿ ಮಾಡಿ ಕೋಟಿ ದುಡ್ಡನ್ನು ಹಣವನ್ನು ಸಂಪಾದನೆಯನ್ನು ಮಾಡಿಕೊಂಡು ಅದನ್ನು FD ಮಾಡಿಕ್ಕಿ ಕೊನೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ಕೆಲವೊಂದಷ್ಟು ನೀವು ನೋಡ್ತಿರ್ತೀರ ಸಿನಿಮಾ ಇಂಡಸ್ಟ್ರಿಲಿ ಏನೇನು ಅಂತ. ಸಿನಿಮಾ ಇಂಡಸ್ಟ್ರಿಲಿ ಇಷ್ಟು ಏನೋ ಸಂಪಾದನೆ ಮಾಡಬೇಕು, ಹೆಸರು ಸಂಪಾದನೆ ಮಾಡಬೇಕು ಅಂತ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಜೊತೆಯಲ್ಲೇ ಕಂಟಿನ್ಯೂ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಆದರೂ ಕೂಡ ಚಿನ್ನ ಕಳ್ಳ ಸಾಗಾಣಿಕೆ ಮಾಡ್ತಿರ್ತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ಬಟ್ ಈ ನಟಿಗೆ ಅಷ್ಟೊಂದು ಟ್ಯಾಲೆಂಟ್ ಎಲ್ಲಿಂದ ಬಂತು ಏನೋ ಗೊತ್ತಿಲ್ಲ. ನೋಡಿ, ತಂದೆ ಕೂಡ ಪೊಲೀಸ್ ಅಧಿಕಾರಿ ಅಂತೆ, ಹಿರಿಯ ಪೊಲೀಸ್ ಅಧಿಕಾರಿ ಮಗಳಾಗಿ ಇವಳು. ಬಟ್ ಈ ರೀತಿ ಮಾಡೋದಾದ್ರೂ ಐಡಿಯಾ ಹೇಗೆ ಬಂತು ನೋಡಿ. ಕನ್ನಡದ ನಮ್ಮ ನಟಿಯರಿಗೂ ಕೂಡ ಕೆಟ್ಟ ಹೆಸರು ಇವಳಿಂದ. ಇಂಥ ನಟಿಯರಿಂದ ನಮ್ಮ ಕನ್ನಡದ ನಟಿಯರಂತಲ್ಲ, ಕನ್ನಡ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಅಂತ ರವಿ ಶ್ರೀವತ್ಸ ಕೂಡ ಹೇಳ್ಕೊಂಡ್ರು. ಯಾಕೆಂದರೆ ಅವರು ಕೂಡ ಸ್ವತಃ ಚಾನ್ಸ್ ಕೊಟ್ಟಿದ್ರಂತೆ ಒಂದು ಸಿನಿಮಾದಲ್ಲಿ, ಮಾಣಿಕ್ಯ ಸಿನಿಮಾದಲ್ಲಿ ಅವರೇ ಚಾನ್ಸ್ ಕೊಟ್ಟಿದ್ದು. ಬೇರೆ ಸಿನಿಮಾ ಮಾಣಿಕ್ಯ ಸಿನಿಮಾಗೆ ಬೇರೆ ನಟಿ ಆಯ್ಕೆ ಇತ್ತು. ಬಟ್ ಆದರೂ ಇವರೇ ಬೇಕು ಅಂತ ಕೂಡ ಆಯ್ಕೆ ಮಾಡಿಕೊಂಡ್ರು, ನಮಗೆ ಇವರೇ ಬೇಕು ಅಂತ. ಬಟ್ ಆದರೂ ಕೂಡ ಅವರು ಈ ನಂಬಿಕೆಯನ್ನು ಉಳಿಸ್ಕೊಳ್ಳಿಲ್ಲ ಅಂತ ಕೂಡ ಸ್ವತಃ ಹೇಳ್ಕೊಂಡ್ರು. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನಾಗುತ್ತೆ, ಇವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರಲ್ಲೂ ನಮ್ಮ ಸುದೀಪ್ ಸರ್ ಬಗ್ಗೆ ಏನು ನಡೆಯುತ್ತೆ, ಸುದೀಪ್ ಸರ್ ಬಗ್ಗೆ ತುಂಬ ಇನ್ನೊಂದಷ್ಟು ಹಿಸ್ಟ್ರಿಗಳಿದೆ. ಒಂದು ಪುಡಿ ರೌಡಿ ಥರ ಆಗೋದು ಬಿಡಿ, CM ಆದರೆ ಆಗೋದು ಕಷ್ಟ ಇದೆ. ಆದರೂ ಕೂಡ ಕಷ್ಟ ಇದೆ. DKC ಕೂಡ ಕೌಂಟರ್ ಕೊಟ್ಟ ಸುದೀಪ್ ಸರ್ ಅನ್ನೋದು ಏನೋ ತುಂಬ ವಿಷಯಗಳು ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿಕೊಳ್ಳೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸದ್ಯಕ್ಕಂತೂ ಈ ನಟಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದಷ್ಟು ಮಾಹಿತಿ ಬೇಕಂದರೆ ಮುಂದಿನ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ. ಏನೇನು ಬೇಕು ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಕಾಮೆಂಟ್ ಕೂಡ ತೊಗೊಂಡು ನಾನು ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಸಿನಿಮಾ ಅವಕಾಶ ಕೂಡ ಆಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು.